ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಒಂದು ಸಮಾವೇಶ ಹಲವಾರು ಸಂದೇಶಗಳನ್ನ ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಸಮಾವೇಶದ ಮೂಲಕ ಯಾರ ದಾಳ ಯಾವ ರೀತಿ ಉರುಳುತ್ತೆ ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇದೆ. ಈ ಸಮಾವೇಶ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಸಂಪುಟದ ಎಲ್ಲಾ ಸಹೋದ್ಯೋಗಿಗಳ ಹಾಜರಿಯನ್ನ ಕೂಡ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸಿದ್ದರಾಮಯ್ಯ ಫೋಟೋ ಹಿಡಿದು ಕಾರ್ಯಕರ್ತರು ಈಗಾಗಲೇ ಸಮಾವೇಶಕ್ಕೆ ಬರ್ತಾ ಇರೋರು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಸಮಾವೇಶದ ಸ್ಥಳದಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ರಾರಾಜಿಸ್ತಾ ಇದೆ. ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರ ವ್ಯಕ್ತಿ ಪೂಜೆ ಕಾರ್ಯಕರ್ತರಿಂದ ಹೆಂಗಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಜುವಲ್ಸ್ ಸಿಗ್ತಾ ಇದೆ. ಸಿದ್ದರಾಮೋತ್ಸವ ನಿಮಗೆ ನೆನಪಿದೆ 2022ರಲ್ಲಿ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ ನೀವು. ಸಿದ್ದರಾಮಯ್ಯ ಅಭಿಮಾನಿಗಳು ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಬಂದು ಅವರ ಸಡಗರ ಅವರ ಮುಖಭಾವದಲ್ಲಿ ಕಾಣಿಸ್ತಾ ಇದೆ. ಮತ್ತು ಕೈಯಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಹಿಡಿದು ಜಯಘೋಷಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನ ಸಲುವಾಗಿ. ಇನ್ನೊಂದು ಕಡೆಗೆ ಪೂರ್ವ ತಯಾರಿಗಳು ಹೇಗಾಗ್ತಾ ಇದೆ, ಕೊನೆ ಹಂತದ ಪರಿಶೀಲನೆಗಳನ್ನ ಸಚಿವರುಗಳು ಮಾಡ್ತಾ ಇದ್ದಾರೆ. KN ರಾಜಣ್ಣ ಅವರನ್ನ ನೋಡಿದ್ರಿ, ಅವರಂತೂ ಆರಂಭದಿಂದ ವಿಪರೀತವಾದಂತಹ ಆಸಕ್ತಿಯನ್ನು ತೋರಿಸಿದ್ರು. ಯತೀಂದ್ರ ಅವರು ಕೂಡ ಅಷ್ಟೇ, ಸ್ಥಳ ಮಹಜರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ವಿಪರೀತವಾದಂತಹ ಆಸಕ್ತಿ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರಿಂದ ವ್ಯಕ್ತ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಒಂದು ಮೆಗಾ ಶೋಗೋಸ್ಕರ ಇಡೀ ರಾಜ್ಯ ಕಾಯ್ತಾ ಇದೆ. ಕಾರಣ ಇಲ್ಲಿ ಕೊಡುವಂತಹ ಸಂದೇಶ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಸ್ತುತ ವಿದ್ಯಮಾನಗಳನ್ನ ಅನುಸರಿಸಿ. ಸೊ ಕಡೆ ಹಂತದ ತಯಾರಿ, ಸಿದ್ಧತೆ ಮತ್ತು ಬರ್ತಾ ಇರುವಂತಹ ಜನರಲ್ಲಿರುವಂತಹ ಜೋಶ್ ಯಾವ ರೀತಿ ಇದೆ? ಮಮತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾಸನದಲ್ಲಿ ಒಂದು ಬೃಹತ್ ಸಮಾವೇಶ ಉದ್ಘಾಟನೆಗೊಳ್ಳಲಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಅಧಿಕೃತವಾಗಿ ಕಾರ್ಯಕ್ರಮ ಆರಂಭವಾಗುತ್ತೆ. ನಾನೀಗ ಆ ವೇದಿಕೆಯನ್ನ ನೋಡೋದಾದ್ರೆ ನೀವೀಗ ಇಡೀ ಒಂದು ಸಮಾವೇಶಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ನಮ್ಗೆ ಕಾಣಿಸ್ತಾ ಇದೆ. ಜನಕಲ್ಯಾಣ ಸಮಾವೇಶ, ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಜನಕಲ್ಯಾಣ ಸಮಾವೇಶ ಅನ್ನುವಂಥದ್ದು. ಇಲ್ಲಿನ ಉಸ್ತುವಾರಿ ಸಚಿವರು ಕೂಡ ಆಗಿರ್ತಕ್ಕಂಥ ರಾಜಣ್ಣ ಸೇರಿದಂತೆ ಕೆಲವು ಬೆರಳೆಣಿಕೆಯ 4 ಜನ ಶಾಸಕರುಗಳು ಬಂದಂತೆ ಕಾಣಿಸ್ತಾ ಇದೆ. ಮತ್ತು ಜನರು ಅಷ್ಟೇ ಈಗ ಬೇರೆ ಬೇರೆ ಊರುಗಳಿಂದ ಹಂತ ಹಂತವಾಗಿ ಬರ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಏನು, ಮೊದಲು ಸ್ವಾಭಿಮಾನಿ ಒಕ್ಕೂಟಗಳ ನೇತೃತ್ವದಲ್ಲಿ ಅಂತಾಗಿತ್ತು, ಅನಂತರ ಕಾಂಗ್ರೆಸ್ನ ವೇದಿಕೆಯಿಂದಲೇ ಮಾಡುವಂಥದ್ದು ಜನಕಲ್ಯಾಣ ಸಮಾವೇಶ ಅನ್ನುವಂಥದ್ದು. ಸಹಜವಾಗಿ ಒಂದು ರೀತಿ ಸರ್ಕಾರದ ಸಾಧನೆಗಳಿಗೆ, ಸರ್ಕಾರದ ಗ್ಯಾರಂಟಿಗಳಿಗೆ ಬೂಸ್ಟ್ ತುಂಬುವಂತಹ ಒಂದು ಸಮಾವೇಶ ಅಥವಾ ಜನರಿಗೆ ಒಂದು ಥ್ಯಾಂಕ್ಸ್ ಹೇಳುವಂತ ಸಮಾವೇಶ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿರುವಂಥದ್ದು. ಮತ್ತೆ ಈ ಸಮಾವೇಶಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗುತ್ತೆ. ಬಂದ ನಂತರದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಬಹುದು ಅನ್ನುವಂಥ, ಲಕ್ಷಾಂತರ ಜನ ಅಂದ್ರೆ ಸುಮಾರು 2 ರಿಂದ 3 ಲಕ್ಷ ಜನರನ್ನ ಸೇರಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಸಾಕಷ್ಟು ಆಸನ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಹಿಂಭಾಗದಿಂದ ಕೆಲವೇ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನು ಈಗ ಕೆಲವು ಬಸ್ಗಳು ಮತ್ತೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ ಸೇರುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಏನು ಇಡೀ ಒಂದು ಸಮಾವೇಶ ಏನಿದೆ, ಈ ಜನಕಲ್ಯಾಣ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡುವ ಮೂಲಕವಾಗಿ ಉಪಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಜನಬೆಂಬಲ ಸಿಕ್ಕಿದಂತ ರೀತಿಯಲ್ಲಿ ಒಂದು ರೀತಿಯಲ್ಲಿ ಜನರಿಗೆ ಒಂದು ಧನ್ಯವಾದದ ಜೊತೆಗೆ ತಮ್ಮ ಗ್ಯಾರಂಟಿಗಳ ಜಾಗೃತಿ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸಿದ್ಧತೆ ಎನ್ನುವಂತ ಲೆಕ್ಕಾಚಾರವನ್ನು ಇಟ್ಕೊಂಡೇ ಈ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಮಮತಾ, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.